ಇನ್ನು ದೂರ ಮಾಡಿದ ಪಾಪಿಗಳು ಸಿಕ್ಕಾಕೊಂಡ್ರೆ ಅಡ್ಡ ಸಿಗದಾಕ್ಬಿಡ್ತೀನಿ. ಥೇಟ್ ಪ್ರಭಾಕರ್ ಥರಾನೇ ಆಡ್ತಾನೆ. ಮಗ ಅಲ್ವಾ, ಬ್ಲಡ್. ಸುಕನ್ಯಾ ಅವರೇ, ನಾಳೆ ಮದುವೆಗೆ ಎಲ್ಲರೂ ಬರಬೇಕು, ಮಿಸ್ ಮಾಡಬೇಡಿ. ಹಾಂ, ಅಮ್ಮಯ್ಯ ಒಬ್ಬ ಮಿಸ್ಸಿಂಗ್ ಇವತ್ತು. ಅವನಿಗೆ ಹೇಳಿ ನಾಳೆ ಮದುವೆಗೆ ಬಂದು ಓಡಾಡಲಿಲ್ಲ ಅಂದರೆ ಅವ್ರ ಭಾವನೆ ಬಂದು ಕೈಕಾಲು ಕಟ್ಟಾಕೊಂಡು ಎತ್ತಾಕೊಂಡು ಬರ್ತೀನಿ ಅಂತ. ನೀವು ಹಾಗೆ ಮಾಡಿದ್ರೇನೆ ಸರಿ ಅನ್ಸುತ್ತೆ ಬಾಬಾ. ಪಿಕ್ಚರ್ ಅಭಿ ಬಾಕಿ ಹೇ ಅಂತಾರಲ್ಲ ಹಾಗೆ, ನಾಳೆ ಶೋ ನೋಡಕ್ಕೆ ನಾವೆಲ್ಲರೂ ಬರ್ತೀವಿ. ನಿಶಿ, ಈ ರೀತಿ ಮಾತಾಡೋದಲ್ಲ ನಿಲ್ಸಮ್ಮ, ಇಲ್ಲಾಂದ್ರೆ ಬೀಗ್ರಲ್ಲ ಏನು ಅನ್ಕೊಳ್ಳಲ್ಲ ನಮ್ಮ ಬಗ್ಗೆ. ಬರ್ದ ನಿಶಿನ ನಾವೊಂದು ಚಿಕ್ಕ ಮಗು ಥರ ನೋಡ್ತಾ ಇದ್ದೀವಿ. ಅವಳ ಮಾತನ್ನ ನಾವು ಸೀರಿಯಸ್ ಆಗಿ ತಗೊಳ್ಳೋದಿಲ್ಲ. ನನ್ನನ್ನ ನೀವು ಸೀರಿಯಸ್ ಆಗಿ ತಗೋಬೇಡಿ, ಆದ್ರೆ ಬೇರೆಯವ್ರನ್ನ ಸೀರಿಯಸ್ ಆಗಿ ತಗೋಬೇಕಾಗತ್ತೆ. ಆಯ್ತು ಬಿಡಿ, ನಾಳೆ ಬೆಳಗ್ಗೆನೆ ಬರ್ತೀವಿ. ನಮ್ಮನೆ ಮದ್ವೆ ತರಾನೇ ಓಡಾಡ್ತೀವಿ. ಸಾಕು ಮಾತಾಡಿದ್ದು, ಬಾರೆ. ಮಮತಾ, ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕು, ಬಾ. ಫಂಕ್ಷನಿಗೆ ಬಂದಿದ್ದಕ್ಕೆ ಥ್ಯಾಂಕ್ಸ್ ಬರ್ತಾರೆ. ವರ್ಧಣ್ಣ, ನನಗೋಸ್ಕರ ಆಗಿರೋದನ್ನೆಲ್ಲ ಮರೆತು ಅವ್ರ ಜೊತೆ ಮಾತಾಡ್ಬೋದು ಅಲ್ವಾ? ಬರ್ತೀನಮ್ಮ. ಇಟ್ಸ್ ಓಕೆ ಶ್ರಾವಣಿ, ಅಟ್ಲೀಸ್ಟ್ ಮನೆಗೆ ಬಂದು ಫಂಕ್ಷನ್ ಅಟೆಂಡ್ ಮಾಡೋದ್ರಲ್ಲ, ಅಷ್ಟು ಸಾಕ್ಬಿಡು. ನಾಳೆ ವರ್ಧನ್ ಮಾತಾಡ್ಸೋಕ್ಕೆ ಟ್ರೈ ಮಾಡ್ತೀನಿ. ಎಲ್ರೂ ಒಟ್ಟಿಗೆ ಸೇರಿಸೋವರೆಗೂ ಈ ಅಭಿ ಸುಮ್ಮನೆ ಇರಲ್ಲ. ಅಭಿ, ಯಾಕಿನ್ನೂ ಮಲಗಿಲ್ವಾ? ಇಲ್ಲ ಅತ್ತೆ. ಯಾಕೆ ತಂಗಿ ಮದುವೆ ಬಗ್ಗೆ ಯೋಚನೆನಾ? ಹೌದತ್ತೆ. ಅಕ್ಕನೂ ಹಾಗೆ ತಲೆ ಕೆಡಿಸ್ಕೊಂಡಿದ್ದಾಳೆ, ನೀನು ಹಾಗೆ ತಲೆ ಕೆಡಿಸ್ಕೊಂಡಿದ್ಯಾ. ನೀವಿಬ್ರು ರಿಲ್ಯಾಕ್ಸ್ ಆಗೋಕ್ಕೆ ಇನ್ನೊಂದು ದಿನ ಬಾಕಿ ಇದೆ. ಅದೇನು ಗೊತ್ತಾ ಅಭಿ, ಪ್ರತಿ ಕ್ಷಣ ಅಕ್ಕನಿಗೆ ಮದುವೆ ಅದು ಹೆಂಗಾಗುತ್ತೋ ಅಂತ ಆತಂಕ ಇದೆ. ಅದಕ್ಕೆ ನಾನು ತುಂಬ ಕೇರ್ಫುಲ್ ಆಗಿ ಯಾವುದೇ ರೀತಿ ಕೊರತೆ ಆಗದಿದ್ದ ಹಾಗೆ ನೋಡ್ಕೋತಾ ಇದ್ದೀನಿ. ಥ್ಯಾಂಕ್ ಯು ಅತ್ತೆ. ನೀವೆಲ್ಲ ಇರೋದಕ್ಕೆ ನಾನು ಸ್ವಲ್ಪ ರಿಲ್ಯಾಕ್ಸ್ಡ್ ಆಗಿರ್ಬೋದು ಅನ್ಸುತ್ತೆ. ನಮ್ದು ಬಿಡು ಅಭಿ, ನೀನು ಮದುವೆಯಲ್ಲಿ ನಗ್ನಗ್ತಾ ಚೆನ್ನಾಗಿ ಓಡಾಡ್ಕೊಂಡಿದ್ರೆ ಸಾಕು. ತಗೋ ಈ ಚೆಕ್, ಇದಕ್ಕೆ ಸೈನ್ ಹಾಕಿ ನಾಳೆ ವೆಂಡರಿಗೆ ಕೊಟ್ಬಿಡು. ವಿಕಿ ಹೇಗಿದ್ದಾನತ್ತೆ? ವಿಕಿ ಈಗ ಆರಾಮಾಗಿದ್ದಾನತ್ತೆ? ಆರಾಮ. ಅವನು ತುಂಬ ಕೋಪದಲ್ಲಿದ್ದಾನೆ ಅಭಿ. ತುಂಬ ಆಸೆಯಿಂದ ಅರ್ಶಿನ ಶಾಸ್ತ್ರ ಮಾಡಿಸ್ಕೊಳ್ಬೇಕು ಅಂತ ಬಂದ, ಆದರೆ ನಿನಗೆ ಗೊತ್ತಲ್ಲ ಏನೆಲ್ಲ ಆಯಿತು ಅಂತ. ಚೀಕು ಪರ್ಪಸ್ಲಿ ಇದನ್ನೆಲ್ಲ ಮಾಡೋನಲ್ಲ ಅತ್ತೆ. ಏನೇ ಆಗಿರಲಿ ಅಭಿ, ನಾಳೆ ಚೀಕು ಮಂಟಪಕ್ಕೆ ಬರೋದು ಬೇಡ. ಗೊತ್ತು ಅಭಿ, ನಿಂಗೆ ಚೀಕು ಅಂದರೆ ಎಷ್ಟಿಷ್ಟ ಅಂತ ನನಗೆ ಗೊತ್ತು. ಆದರೆ ನಾಳೆ ಮಂಟಪದಲ್ಲಿ ಮತ್ತೆ ಇದೇ ಥರ ಕಿತಾಪತಿ ಏನಾದರೂ ಮಾಡಿದ್ರೆ ಏನು ಮಾಡೋಕ್ಕಾಗತ್ತೆ ಹೇಳು? ಡೋಂಟ್ ವರಿ ಅತ್ತೆ, ನಾಳೆ ಚೀಕು ಚಕ್ರಿ ಅಂಕಲ್ ಜೊತೆ ಇರ್ತಾನೆ. ಒಟ್ನಲ್ಲಿ ಅವನು ಮಂಟಪದ ಹತ್ರ ಬರೋದು ಬೇಡ. ಸರಿ ಬಿಡಿ ಅತ್ತೆ, ನಾನು ಚಕ್ರಿ ಅಂಕಲ್ಗೆ ಹೇಳ್ತೀನಿ. ಅಭಿ, ನಾನು ಡೈರೆಕ್ಟಾಗಿ ಒಂದು ವಿಷಯ ಹೇಳ್ತೀನಿ. ನನಗೆ ಮನಸ್ಸಲ್ಲಿ ಏನಿದೆಯೋ ಅದು ಹೇಳೋ ಅಭ್ಯಾಸ, ನಂಗೆ ಯಾವ ಫಿಲ್ಟರು ಇಲ್ಲ. ಅದೇನು ಅಂತ ಹೇಳಿ ಅತ್ತೆ. ಅದು ಯಾವಾಗಲೂ ಶ್ರಾವಣಿ ಆದ್ಯನ ಜೊತೆಲೇ ಇರ್ತಾಳೆ. ಸೊ ಶ್ರಾವಣಿ ಆದ್ಯ ತಲೆ ಕೆಡಿಸ್ತಿದ್ದಾಳೆ ಅನಿಸ್ತಾ ಇದೆ. ತಲೆ ಕೆಡಿಸೋದು ಅಂದರೆ ಅಂದರೆ
ಇಲ್ಲದೆ ಇರೋದೆಲ್ಲ ಆದ್ಯಂಗೆ ಹೇಳಿ ಮದುವೆ ನಿಲ್ಲಿಸ್ಬಿಡ್ತಾಳೆ ಅನ್ನೋ ಟೆನ್ಷನ್. ಏನತ್ತೆ ಇದು? ನೀವು ಶ್ರಾವಣಿ ಮೇಲೆ ಅನುಮಾನ ಪಡ್ತಾ ಇದ್ದೀರಾ? ಅನುಮಾನ ಅಲ್ಲ ಅಭಿ, ಏನು ಹೇಳ್ಬೇಕನ್ಸಿದೆ ಹೇಳಿದೆ ಅಷ್ಟೇ. ನಂಗೆ ಅರ್ಥ ಆಗುತ್ತತ್ತೆ ನೀವು ಯಾಕೆ ಈ ರೀತಿ ಮಾತಾಡ್ತಿದ್ದೀರಾ ಅಂತ. ಆದರೆ ಶ್ರಾವಣಿ ಬೇಕು ಅಂತ ಏನೂ ಮಾಡಲ್ಲ, ಏನೋ ಕನ್ಫ್ಯೂಷನ್ ಆಗಿರುತ್ತೆ ಅಷ್ಟೇ. ಇರ್ಬೋದು, ಆದರೆ ಸಂಯುಕ್ತಕ್ಕ ನಿನಗೋಸ್ಕರ ಆದ್ಯಗೋಸ್ಕರ ಎಷ್ಟೆಲ್ಲ ತ್ಯಾಗ ಮಾಡಿದಾಳೆ ಅಂತ ನಿನಗೆ ಗೊತ್ತಲ್ವಾ? ಈಗ ಅದೆಲ್ಲ ಯಾಕೆ ಹೇಳ್ತಾ ಇದ್ದೀರತ್ತೆ? ಅದು ಸುಮ್ಮನೆ ರಿಮೈಂಡ್ ಮಾಡೋಣ ಅನಿಸ್ತಾ ಅಷ್ಟೆ. ನೋಡಿ, ನಾಳೆ ಯಾವ ಸಮಸ್ಯೆ ಇಲ್ಲದೇನೂ ಮದುವೆ ನಡೆಯುತ್ತೆ. ಆದ್ಯ ಈ ಮದುವೆ ನಿಲ್ಲಿಸಲ್ಲ. ನೀವು ಹೋಗಿ ಆರಾಮಾಗಿ ಮಲ್ಕೊಳ್ಳಿ, ನಾಳೆ ಬೆಳಗ್ಗೆ ಬೇಗ ಹೊರಡಬೇಕು. ಸರಿ ಅಭಿ, ನೀನು ಇಷ್ಟು ಹೇಳಿದ್ಮೇಲೆ ನನಗಷ್ಟೇ ಸಾಕು. ಗುಡ್ ನೈಟ್. ಗುಡ್ ನೈಟ್. ನನ್ನ ವಿಕ್ಕಿನ ಮದುವೆ ಮಾಡ್ಕೊಳಕ್ಕೆ ಇಷ್ಟ ಇಲ್ಲ ಅಂದರೂ ನೀವು ಯಾಕೆ ಅದಕ್ಕೆ ಏನೂ ಮಾತಾಡ್ತಿಲ್ಲ? ಏನು ಎಕ್ಸ್ಪೆಕ್ಟ್ ಮಾಡ್ತಿದ್ಯಾ ನನ್ನಿಂದ? ದಿನಕ್ಕೆ 2 ಸತಿ ಮದುವೆ ಆಗಬೇಡ ಅಂತ ಹೇಳಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಿದ್ಯಾ ನನ್ನಿಂದ? ಗೊತ್ತಿಲ್ಲ ಅದಕ್ಕೆ ನಾನೇನು ಎಕ್ಸ್ಪೆಕ್ಟ್ ಮಾಡ್ತಿದ್ದೀನಿ ಅಂತ ನನಗೆ ಗೊತ್ತಿಲ್ಲ. ನಾಳೆ ನಿನ್ನ ಮದುವೆ, ಹೊಸ ಜೀವನ ಶುರುವಾಗ್ತಿದೆ. ನೀನು ಅಂದ್ಕೊಂಡಿದ್ಯೋ ಇಲ್ವೋ ನಂಗೆ ಗೊತ್ತಿಲ್ಲ. ಆದರೆ ಒಂದು ಹೇಳ್ತೀನಿ, ಯಾರೋ ಬಂದು ನನ್ನ ಲೈಫ್ನ ಸರಿ ಮಾಡ್ತಾರೆ ಅಂದ್ಕೊಳೋದು ತಪ್ಪು ಆದ್ಯ. ನಮ್ಮ ಲೈಫ್ನ ನಾವೇ ಸರಿ ಮಾಡ್ಕೋಬೇಕು. ಎಲ್ಲ ನಮ್ಮಿಂದನೇ ಶುರು ಆಗಬೇಕು, ಎಲ್ಲ ನಮ್ಮಿಂದನೇ ಎಂಡ್ ಆಗಬೇಕು. ಅದಕ್ಕೆ ತಾನೇ ದೇವರು ಪ್ರತಿಯೊಬ್ಬರಿಗೂ ಯೋಚನೆ ಮಾಡೋ ಬುದ್ಧಿ ಕೊಟ್ಟಿರೋದು. ನನ್ನ ಲೈಫ್ನ ನಾನು ಹೇಗೆ ಸೇವ್ ಮಾಡ್ಕೋಬೇಕು ಅಂತ ಗೊತ್ತಾಗ್ತಿಲ್ಲ ಅದಕ್ಕೆ. ನಾನು ಅಂದ್ಕೊಂಡಿರೋದಕ್ಕಿಂತ ಸಮಸ್ಯೆ ತುಂಬಾ ದೊಡ್ಡದಾಗಿದೆ. ನನ್ನ ಸುತ್ತಮುತ್ತ ಅಪಾಯನೇ ಕಾದಿದೆ ಅಂತ ಅನ್ನಿಸ್ತಿದೆ ಅದಕ್ಕೆ. ನೋಡು, ನಿನ್ನ ಪ್ರಾಬ್ಲಮ್ ಏನು ಅಂತ ನನಗೆ ಗೊತ್ತಿಲ್ಲ, ಆದರೆ ಎಲ್ಲ ಪ್ರಾಬ್ಲಮ್ಗೂ ಸೊಲ್ಯೂಷನ್ ಇರುತ್ತೆ. ಅದನ್ನ ಯೋಚನೆ ಮಾಡಬೇಕು ಅಷ್ಟೆ. ನಿನ್ನ ಸಮಸ್ಯೆನ ಯಾರಿಗೂ ಹೇಳೋದ್ರಿಂದ ಬಗೆಹರಿಬೋದು, ನಾವೇ ಬಗೆಹರಿಸ್ಬೋದು. ಎಲ್ಲ ಮುಗಿದ್ಮೇಲೆ ದೇವ್ರ ಮೇಲೂ ಆಗ್ಬಹುದು. ಆದರೆ ಸುಮ್ಮನೆ ಕೂರೋದ್ರಿಂದ ಯಾವ ಸಮಸ್ಯೆನೂ ಬಗೆಹರಿಯಲ್ಲ. ಇವತ್ತೊಬ್ಳೇ ಇದೆಯಾ, ಆದರೆ ನಾಳೆ ಮದುವೆ ಆದವನ ಜೊತೆ ಇರಬೇಕು. ಅದು ವಿಕ್ಕಿ. ಕಿಚ್ಚುದ್ರು ಹಚ್ಚಿದ್ರು ಅಷ್ಟೇ ಆದ್ಯಾ, ಜೀವನ ಬದಲಾಗಲ್ಲ. ನಿನ್ ಜೀವನ ಪೂರ್ತಿ ವಿಕ್ಕಿ ಜೊತೆನೇ ಇರಬೇಕು. ಅದು ನಿನಗೆ ಓಕೆ ಅನ್ನೋದೇ ಆದ್ರೆ ನೀನೇನು ಮಾಡಬೇಕಾಗಿಲ್ಲ. ಆರಾಮಾಗಿ ನಿದ್ದೆ ಮಾಡು, ನಾಳೆ ಹಸೆ ಮನೆ ಮೇಲೆ ಕೂತ್ಕೋ. ನಿನಗದು ಓಕೆ ಇಲ್ಲ ಅನ್ನೋದೇ ಆದ್ರೆ ನೀನು ತುಂಬ ಯೋಚನೆ ಮಾಡಬೇಕಾಗತ್ತೆ. ಇಷ್ಟು ದಿನ ತುಂಬ ಟೈಮ್ ಇತ್ತು, ಆದರೆ ಇವಾಗ ಉಳಿದಿರೋದು ಒಂದೇ ಒಂದು ರಾತ್ರಿ. ನಿನ್ನ ಲೈಫು ಇವತ್ತು ರಾತ್ರಿ ಏನು ಡಿಸಿಷನ್ ತಗೊಂತೀಯೋ ಅದ್ರ ಮೇಲೆ ನಿಂತಿರುತ್ತೆ. ಮತ್ತೆ ಇದನ್ನು ನಾನು ಹೇಳೋದಕ್ಕಾಗಲ್ಲ ಆದ್ಯ, ಯೋಚನೆ ಮಾಡು. ಗುಡ್ ನೈಟ್. ನಾಳೆ ಅವಳು ಮದುವೆ ಕಣೋ, ಅವಳು ಬೇರೆಯವ್ರ ಸ್ವತ್ತು. ನಾನು ನಿದ್ದೆ ಮಾಡೋಕ್ಕೂ ಯೋಗ್ಯನಲ್ಲ. ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿರೋ ಹುಡುಗಿನ ಬೇರೆ ಹುಡುಗನ ಜೊತೆ ಹಸೆಮಣೆ ಏರಿಸಿ ಅವಳಿಗೆ ನೋವು ಕೊಟ್ಟು ಇಲ್ಲಿ ಆಯಾಗಿ ಮಲಗೋದಕ್ಕೆ ಹೇಗೆ ಸಾಧ್ಯ? ಸೋತ್ಬಿಟ್ಟೆ ಅಮ್ಮಯ್ಯ. ನಿನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿರೋ ಹುಡುಗಿನ ಪಡ್ಕೊಳ್ಳೋದ್ರಲ್ಲಿ ಸೋತ್ಬಿಟ್ಟೆ.
ಹುಚ್ಚು ಹುಡುಗಿ ಹೀಗೆ ಯಾಕೆ ಫೋನ್ ಮಾಡ್ತಾ ಇದ್ದಾಳೆ? ಪಿಕ್ ಮಾಡಲಾ ಬೇಡವಾ? ಪಿಕ್ ಮಾಡೋಣ, ಇಲ್ಲಾಂದರೆ ಬೇಜಾರು ಮಾಡ್ಕೊತಾಳೆ. ಯಾಕೆ ಫೋನ್ ಮಾಡಿದೆ ಈಗ ಫೋನ್ ಮಾಡಿ ನನ್ನ ಧ್ವನಿ ಕೇಳಿ ಇನ್ನಷ್ಟು ಹರ್ಟ್ ಮಾಡ್ಕೊಬೇಕು ಅಂತ ಇದೆಯಾ? ಹರ್ಟ್ ಆಗ್ತಿದೆ ಅಲ್ವಾ? ಅದು ಗೊತ್ತಾಗ್ತಿದೆ ಅಲ್ವಾ ನಿನಗೆ? ಯಾಕೆ ಮತ್ತೆ ಹಾಗೆ ಇರೋ ಅಂತ ಬಿಟ್ಟಿದ್ಯಾ? ನಾನು ಏನು ಮಾಡಲಿ ಆದ್ಯಾ? ಮದುವೆ ಮಾಡ್ಕೋ. ನಾನು ಆಲ್ರೆಡಿ ಬೇಜಾರಲ್ಲಿದ್ದೀನಿ. ನಾನು ಇನ್ನಷ್ಟು ಬೇಜಾರಾಗಬೇಕು ಅಂತ ನೀನು ಈ ರೀತಿ ಎಲ್ಲ ಮಾತಾಡ್ತಾ ಇದೆಯಾ? ಅದು ಹೇಗೆ ಅನ್ಕೋತ್ಯಾ? ನಿನಗೆ ಬೇಜಾರು ಮಾಡಬೇಕು ಅಂತ ನಾನು ಕಾಲ್ ಮಾಡಿದ್ದೀನಿ ಅಂತ? ನಿನ್ನ ಜೊತೆ ಮಾತಾಡಬೇಕು ಅನ್ಸುತ್ತೆ ಅಮ್ಮಯ್ಯ, ನಿನ್ನ ನೋಡಬೇಕು ಅನ್ಸುತ್ತೆ. ಅರ್ಶಿನ ಶಾಸ್ತ್ರನ ನಿನ್ನ ಜೊತೆ ಮಾಡ್ಕೋಬೇಕು ಅಂತ ಆಸೆ ಆಗಿತ್ತು. ಆದರೆ ಈಗ ನಾನು ನಾಳೆ ಹೇರೋದು ಹಸೆಮಣೆ ಅಲ್ಲ, ಚಟ ಅಂತ ಅನಿಸ್ತಿದೆ. ಆದ್ಯಾ, ನಿನಗೇನು ಹುಚ್ಚಿಡ್ದಿದ್ಯಾ? ಯಾಕೆ ಹೀಗೆಲ್ಲ ಮಾತಾಡ್ತಾ ಇದೆಯಾ? ನನ್ನ ಜಾಗದಲ್ಲಿ ನೀನಿದ್ದಿದ್ರೆ ಗೊತ್ತಾಗ್ತಿತ್ತು ನಾನು ಯಾಕೆ ಹೀಗೆಲ್ಲ ಮಾತಾಡ್ತಿದ್ದೀನಿ ಅಂತ. ಎಲ್ಲ ಕೈ ಮೀರಿ ಹೋಗಿದೆ ಆದ್ಯಾ. ನಮ್ಮ ಕೈಯಲ್ಲಿ ಇನ್ನೇನೂ ಇಲ್ಲ. ಯಾವುದು ಕೈ ಮೀರಿ ಹೋಗಿಲ್ಲ ಅಮ್ಮಯ್ಯ, ಇನ್ನು ನಮ್ಮ ಕೈಯಲ್ಲೇ ಇದೆ. ಏನು ಹೇಳ್ತಾ ಇದೆಯಾ ಆದ್ಯಾ? ಏನು ಹೇಳಿದೆ ನೀನು? ನಾವು ಮದುವೆ ಆಗೋದ್ರಿಂದ ನಿಮ್ಮ ಅಕ್ಕನ ಲೈಫ್ ಹಾಳಾಗ್ಬೋದು ಅಂತ ತಾನೆ? ಈಗ ನಿಮ್ಮ ಅಕ್ಕ ಒಪ್ಕೊಂಡ್ರೆ ನನ್ನ ಮದುವೆ ಮಾಡ್ಕೊಳ್ತೀಯಾ? ಯಾಕೆ ಸುಮ್ಮನೆ ಇದೆಯಾ ಹೇಳು? ಶ್ರಾವಣಿ ಅದಕ್ಕೆ ಒಪ್ಕೊಂಡ್ರೆ ನೀ ನನ್ನ ಮದುವೆ ಮಾಡ್ಕೊಳ್ತೀಯ ತಾನೆ? ಆದ್ಯಾ, ಶ್ರಾವಣಿ ಅಕ್ಕ ಯಾಕೆ ಒಪ್ಕೊಂತಾಳೆ? ಇಷ್ಟು ದಿನದಲ್ಲಿ ನೀನು ಮಾತಾಡಿದ್ರೆ ಒಪ್ಕೊಳ್ತಾ ಇದ್ರು, ಅದ್ ಬಿಡು. ಶ್ರಾವಣಿ ಅದಕ್ಕೆ ಒಪ್ಕೋತಾರೆ. ನಾಳೆ ನನ್ನ ನಿನ್ನ ಮದುವೆ ನಡೆಯುತ್ತೆ. ನೀನ್ ರೆಡಿ ಇರು. ಹಲೋ ಆದ್ಯಾ, ಆದ್ಯಾ, ಹಲೋ.